ಆದರೆ SLCನಲ್ಲಿ ನಮ್ಮ ಸ್ಕೂಲಲ್ಲಿ ಸರ್ ನಾನೇ ಲಾಸ್ಟು ಸರ್. ನಾನು ಹಸು ಸಾಕೋದೇ 10 ಸರ್. 10 ಹಸು 5ರಿಂದ 8 ಕರು ಇರುತ್ತೆ ಸರ್. ಒಂದು ಟೈಮಿಗೆ ನಾನು 85ರಿಂದ 90 ಲೀಟರ್ ಹಾಲು ಹಾಕ್ತಾಯಿದ್ದೀನಿ. 6 ಹಸುಗೆ ಚೆಕ್ ಮಾಡ್ಬೋದು, ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಬೋದು. ಒಂದು ತಿಂಗಳಿಗೆ ನನಗೆ 1,90,000 ಪೇಮೆಂಟ್ ಆಗ್ತಾಯಿದೆ. ಈಗ ಸರ್ ಮಿನಿಮಮ್ 5 ಹಸು ಮಾರೋಣ ಸರ್ 7.5ರಿಂದ 8 ಲಕ್ಷ. ವರ್ಷಕ್ಕೆ 15 ಲಕ್ಷಕ್ಕಿಂತ ಇನ್ನೇನು ಸರ್ ದುಡಿತೀರಾ? ಯಾವಾಗಲೂ 3 ಹಸು ಡ್ರೈಯಲ್ಲಿ ಇರಬೇಕು, ಒಂದು 7 ಹಸು ಕರು ಆಗ್ತಾ ಇರಬೇಕು, ಇದೇ ಥರನೇ ಇರಬೇಕು. ಇದು 2 ಟ್ವಿನ್ಸ್ ಹುಟ್ಟಿರೋದು. ನೀವು ಯಾವಾಗಲಾದ್ರು ಬಂದು ಚೆಕ್ ಮಾಡಿ. 8 ವರ್ಷದಿಂದ ನಾವು ಇವತ್ತು ಸಹಿತ ಮೈ ತೊಳೆದಿಲ್ಲ. ನಾವು ಮೈ ತೊಳೆಯಲೇಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ. ಮೈ ತೊಳೆದ್ರೆ ಹಾಲು ಜಾಸ್ತಿ ಬರುತ್ತೆ, ಖಂಡಿತವಾಗ್ಲೂ ಇಲ್ಲ. ಈಗ 15 ಲೀಟ್ರ್ ಹಾಲಿದೆ ಟೈಮಿಗೆ, ಇದೆಯೋ ಒಂದು ದಿನಕ್ಕೆ ಒಂದು 30 ಲೀಟ್ರ್ ಹಾಲು ಬರುತ್ತೆ. ಅದೊಂದು 34ರಿಂದ 35 ಲೀಟ್ರ್ ಹಾಲು ಬರ್ತದೆ ಒಂದು ದಿನಕ್ಕೆ. ಹಸುಗೆ ಸರ್ ಮೇನ್ ಬೇಕಾಗಿರೋದೇನು, ಅದಕ್ಕೆ ಮನಸ್ಸಿಗೆ ಇಷ್ಟಪಡ್ತಾರೆ ನಾವು ಇಟ್ಕೋಬೇಕು. ಒಂದು ಹೊಟ್ಟೆ ತುಂಬ ಮೇವು, ಒಳ್ಳೆ ಮೇವು, ನೀರು, ಅದಕ್ಕೆ ಬೇಕನ್ಸ್ದಾಗ ನೀರು ಕುಡಿಬೇಕು ಸರ್, ಅಷ್ಟೇ. 1-1/4 ಗಂಟೆ ಟೈಮು ಕೆಲಸನೇ ಮುಗೀತು. ಮತ್ತೆ ಸಂಜೆನೇ ಬರೋದು ನಾವು ಇಲ್ಲಿಗೆ. ನಾನು ಆರಾಮಾಗಿದ್ದೀನಿ, ಹಸುನೂ ಆರಾಮಾಗಿದ್ದಾವೆ. ಹಸು ಸಾಕೋಕ್ಕೆ ತುಂಬ ಕಷ್ಟ ಖಂಡಿತ ಇಲ್ಲ, ಈಸಿಯಾಗಿ ಮಾಡಿ ಸರ್. ನನ್ನ ಹೆಸರು ರವಿ ಯಾದವ್ ಅಂತ. ನಮ್ಮ ಊರು ಸರ್ ಹುಲ್ಲೇನಹಳ್ಳಿ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. SLCನಲ್ಲಿ ನಮ್ಮ ಸ್ಕೂಲಲ್ಲಿ ಸರ್ ನಾನೇ ಲಾಸ್ಟು ಸರ್. ನಾನು ಆವಾಗಲಿಂದ ಹಸು ಸಾಕೊಂಡೇ ಬಂದಿದ್ದೀವಿ. ನಾವು ನಮ್ಮ ಅಪ್ಪಾರು ಮಾಡ್ತಿದ್ರು ಅವಾಗ. 20 ವರ್ಷ ಆಯಿತು ಅವರು. ನಾನು ಮಾಡೋಕ್ಕಿಡಿದು 8 ವರ್ಷ ಆಯಿತು. ನಾನು ಓನಾಗಿ ಮಾಡೋಕ್ಕಿಡಿದು. ಅವರು 2 ವರ್ಷ ಕೊಟ್ಟಿದ್ರು ನನಗೆ, ಮಾಡ್ಕೊಂಡು ಹೋಗಪ್ಪ ನನಗಿನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಯಾರೇ ಏನು ಹೇಳಿಲ್ಲ ಸರ್, ನಾನು 20 ಹಸು ಐತೆ ಹೇಳೋದು, 50 ಹಸು ಹೇಳಿದೆ ಬೇಡ. ನಾನು ಹಸು ಸಾಕೋದೇ 10 ಸರ್. 10 ಹಸು 5ರಿಂದ 8 ಕರು ಇರುತ್ತೆ ಸರ್. ಯಾವಾಗಲೂ 5ರಿಂದ 8 ಕರು ನನ್ನ ಹತ್ರ ಇದ್ದೇ ಇರುತ್ತೆ ಯಾವಾಗಲೂ. ನೀವು ಯಾವಾಗ ಬಂದ್ರೂ, ಇವಾಗ ನಾನು ಆಲ್ರೆಡಿ ಒಂದು ಹಸು ಸೇಲ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಯಾಕೆಂದ್ರೆ ಒಂದು ಹಸು ಕರು ನಮ್ಮದು ಪಡ್ಡೆ ಬಂದು ಕರು ಹಾಕಿದೆ. ಇವಾಗ ಒಂದು ಹಸು ಕೊಟ್ಬಿಡ್ತೀನಿ ನಾನು ಸರ್. ಇವತ್ತೂ ಒಂದು ಟೈಮಿಗೆ ನಾನು 85ರಿಂದ 90 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. 6 ಹಸುಗೆ ಚೆಕ್ ಮಾಡ್ಬೋದು, ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಬೋದು. ಇದೆಯಲ್ಲ ಸರ್, ಇದು ಕರು ಹಾಕಿದ್ದು 4.5 ತಿಂಗಳಿದು. ಇವತ್ತು 16ರಿಂದ 18 ಲೀಟ್ರ್ ಹಾಲಿದೆ. ಇದು ಸರ್, ಇದು ಕರು ಹಾಕಿ 3 ತಿಂಗಳು ಸರ್. ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಬೇರೆ ಪ್ರಾಬ್ಲಮ್ ಆಗಿತ್ತು ಇದಕ್ಕೆ, ಹಂಗಾಗಿ ಒಂದು 15ರಿಂದ 16 ಲೀಟ್ರ್ ಇದೆ. ಒಂದು ಟೈಮಿಗೆ ಸರ್ 20+ ಇತ್ತು. ಓದ್ ಕರಾವಲ್ಲಿ ನಮ್ಗೆ 20+ ಇದ್ದು. ಮತ್ತು ಲಾಸ್ಟಲ್ಲಿ ಇದೆಯಲ್ಲ ಸರ್, ಅದು ಇವಾಗಲೂ 18+ ಇದೆ. ಅದು 15+ ನಮ್ದು ಆಲ್ಮೋಸ್ಟ್ ಇದೇ ಇರುತ್ತೆ ಸರ್ ಎಲ್ಲನೂ. 15+ ಹೆಂಗೆ ಬರುತ್ತೆ ಅಂತಂದರೆ, ನಾನು ಜಾತಿ ಬೇಕು ಸರ್, ಹಸುಗಳಿಗೆ ಜಾತಿ ಬೇಕು, ಜಾತಿ ಬೇಡ ಅಂತ ಹೇಳಲ್ಲ ನಾನು. ಫೀಡಿಂಗ್ನು ಅದೇ ಥರನೇ ಮೇಂಟೈನ್ ಮಾಡಬೇಕು. ಫೀಡಿಂಗ್ ಎಷ್ಟು ಹಾಕೋಬೇಕು, ಮಿನರಲ್ ಮಿಕ್ಸರ್ ಎಷ್ಟು ಹಾಕಬೇಕು, ಮತ್ತು ಸೈಲೇಜ್ ಎಷ್ಟು ಹಾಕಬೇಕು, ಒಣಹುಲ್ಲು ಎಷ್ಟು ಹಾಕಬೇಕು. ಸೈಲೇಜ್ನೇ ಹಾಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ಹಾಲು ಬರುತ್ತೆ? ಅದು ಖಂಡಿತ ಹಾಲು ಬರುತ್ತೆ ಸರ್. ಸೈಲೇಜ್ ಹಾಕ್ತೀರಿ 20 ಲೀಟ್ರ್ ಹಾಲು ಬರೋ ಕರೆವಿದ್ದಾವೆ, 15 ಲೀಟ್ರ್ ಕರೆದಿದೆ ಒಂದು ಟೈಮಿಗೆ. ನೋಡಿದ್ದೀನಿ ನಾನು. ಲಾಂಗಾಗಿ ಕರೆಯಲ್ಲ ಸರ್, ಲಾಂಗ್ ಲೈಫ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದೊಂದು ಮೇಂಟೈನ್ ಮಾಡ್ಕೋಬೇಕು ಸರ್. ನಾನು 10 ಹಸು ಇರುತ್ತೆ, 6ರಿಂದ 7 ಹಾಲು ಕೊಡ್ತಾ ಇರ್ತವೆ ನಾರ್ಮಲ್ ಆಗಿದ್ದು. ಅಂದರೆ ಒಂದು ಟಾರ್ಗೆಟ್ ಹೆಂಗೆ ಅಂದರೆ ಸರ್ ಹೇಳಬೇಕು ಅಂದರೆ 60 to 70% ಮಿಲ್ಕಿಂಗ್ ಇರಬೇಕು, 30% ಡ್ರೈ ಇರಬೇಕು. ಇದು ಫಿಕ್ಸಲ್ಲಿ ಇಟ್ಕೊಂಡ್ಬೇಕು ಸರ್. ನಾವು ಒಂದೇ ಸಲ ಸೆಮೆನಿ ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಸಲ ಸೆಮೆನ್ ಕೊಡ್ಸೋದಲ್ಲ, ಅದು ಅವರೇಜ್ ನೋಡ್ಕೊಂಡು ಕೊಡಿಸ್ಬೇಕು. ಇವತ್ತಿನ ರೈಟಿಗೆಲ್ಲ ಲೆಕ್ಕ ಹಾಕೊಂಡ್ರೆ ಸರ್, ಒಂದು ತಿಂಗಳಿಗೆ ನನಗೆ 1,90,000 ಪೇಮೆಂಟ್ ಆಗ್ತಾಯಿದೆ. ಪಕ್ಕ 30,000 ರೂಪಾಯಿ ನಾವು ಮೇವು ಕೊಟ್ಬಿಡ್ತೀನಿ ಸರ್. ನಾನು ಕೆಲವೊಂದು ಸಲ 35,000 ಹೋಗಿರುತ್ತೆ, ಒಂದು 30ರಿಂದ 35,000 ಮೇವು ಹೋಗುತ್ತೆ. ಇವಾಗ ನಮ್ಮ ಹಸುಗಳು ಸರ್, ಮಿಲ್ಕಿಂಗ್ ಹಸುಗಳು ಬಂದು ಒಂದು ದಿನಕ್ಕೆ 1,700 ರೂಪಾಯಿ ಫೀಡ್ ತಿಂತಾಯಿದ್ದಾರೆ, ಮಿಲ್ಕಿಂಗ್ ಮತ್ತು ಹಾಲೆಲ್ಲ ಸೇರಿ. ಮಿನಿಮಮ್ ಒಂದು 50,000 ರೂಪಾಯಿ ಫೀಡ್ಗೆ ಹೋಗುತ್ತೆ ನಮಗೆ. ಡ್ರೈಗೆಲ್ಲ ನಾವು ಜಾಸ್ತಿ ಖರ್ಚು ಮಾಡಲ್ಲ ಸರ್. ಒಂದು ಟೈಮಿಗೆ ನಮ್ಮದು ಡ್ರೈ ಫೀಡ್ ಅಂತ ಬರುತ್ತೆ, ಒಂದು ಟೈಮಿಗೆ 1 kg ಯೂಸ್ ಮಾಡೋದು ನಾನು, ಜಾಸ್ತಿ ಏನು ಯೂಸ್ ಮಾಡಲ್ಲ. ಒಳ್ಳೆ ಸೈಲೇಜ್ ತಿಂತಾಯಿದೆ, ಒಳ್ಳೆ ಮೇವು ತಿಂತಾಯಿದ್ದಾವಲ್ಲ, ಮತ್ತೆ ಅವಶ್ಯಕತೆ ಇಲ್ಲ. 50,000 ರೂಪಾಯಿ ಫೀಡ್ಗೆ ಹೋಗುತ್ತೆ, ಒಂದು 30,000 ರೂಪಾಯಿ ಮೇವು ಹೋಗುತ್ತೆ, 80,000 ಖರ್ಚು ಬರುತ್ತೆ ಸರ್. ನಮ್ಮೊಂದು ಹುಡುಗ ಇದ್ದಾನೆ, ಅವನೇ ಸರ್. ನಾನು ಮೊದಲಿಂದ ನಮ್ಗೆ ಗೊತ್ತಿದ್ದು, ಅವನಿಲ್ಲ ನಾನು ನೋಡ್ಕೊತಾ ಇರ್ತೀನಿ, ನಾನಿಲ್ಲ ಅಂದ್ರೆ ಅವ್ನು ನೋಡ್ಕೊತಾ ಇರ್ತಾನೆ, ಮಾಡ್ಕೊಂಡಿರ್ತೀವಿ. ಒಟ್ಟಲ್ಲಿ ಅವ್ನಿಗೆ ಒಂದು 15,000 ಕೊಡ್ತೀನಿ ಸರ್ ನಾನು. ಒಂದು 5,000 ರೂಪಾಯಿ ಮಿನರಲ್ ಮಿಕ್ಸರು, ಅದು ಇದು ಒಂದು 5,000 ಖರ್ಚು ಬಂದೇ ಬರುತ್ತೆ. ಆಟೋ ಪಕ್ಕ 1 ಲಕ್ಷ ಖರ್ಚು ಬರುತ್ತೆ ಸರ್ ನಮಗೆ. 1 ಲಕ್ಷಕ್ಕಿಂತ ಒಳಗಡೆ ಬರುತ್ತೆ, ಇಲ್ಲ 1 ಲಕ್ಷ 5,000 ಜಾಸ್ತಿ ಬರುತ್ತೆ ಖರ್ಚು. ಅದಕ್ಕಿಂತ ಜಾಸ್ತಿ ಅಂತೂ ಬರಲ್ಲ. 180-190 ಪೇಮೆಂಟ್ ಆಗುತ್ತೆ. ಆರಾಮಾಗಿ ಒಂದು 70,000ರಿಂದ 80,000 ರೂಪಾಯಿ ತಿಂಗಳ ಮೋಸಿಲ್ಲ ಸರ್ ನಮಗೆ ಇದೊಂದೇ ಏನೋ ಅದೇ ಇಲ್ಲ ಸರ್ ನಮ್ಮದು. ಹೇಳಿದ್ನಲ್ಲ ನಿಮಗೆ, ನಮ್ಮ ಕರುಗಳು ಬರ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ ಹಸುಗಳ್ನ ನಾವು ಸರ್. ಕನಿಷ್ಠ ನಮ್ಮದು 15 ಲೀಟ್ರ್ ಕೊಡೋ ಹಸುಗಳಿಲ್ಲ ಸರ್. ಇವತ್ತು 1.5 ಲಕ್ಷಕ್ಕಿಂತ ಮೇಲೆ ಕೊಟ್ಟಿದ್ದೀವಿ ಬಿಟ್ಟರೆ ಯಾವುದೂ ಕಮ್ಮಿ ಕೊಡಲ್ಲ ನಾವು. ಯಾಕೆಂದ್ರೆ ಅಂಥ ಹಂಗೆ ಇರ್ತವೆ ನಮ್ಮ ಹಸುಗಳು. ಈಗ ಸರ್ ಮಿನಿಮಮ್ 5 ಹಸು ಮಾರೋಣ ಸರ್ 7.5ರಿಂದ 8 ಲಕ್ಷ. ವರ್ಷಕ್ಕೆ 15 ಲಕ್ಷಕ್ಕಿಂತ ಇನ್ನೇನು ಸರ್ ದುಡಿತೀರಾ? ನಾವು ಎಲ್ಲೋದ್ರೂ ಅಷ್ಟೇ. ಹಂಗಂತ ಈಗ ನಾನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು 10 ಹಸು ತಂದುಬಿಟ್ಟು 10 ಹಸು ಮಾಡಿಬಿಟ್ಟು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡಿ. ತಕ್ಷಣ ನೀವು ಫಸ್ಟು ಏನೇನು ಮಾಡಬೇಕು ಅಂತ ಐಡಿಯಾ ಮಾಡ್ಕೊಳ್ಳಿ. 2 ಹಸು ತೊಗೊಂಬನ್ನಿ. 2 ಹಸು ತೊಗೊಂಬರೋದಕ್ಕಿಂತ ಮುಂಚೆನೇ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ನಾನು 50 ಹಸು ಮಾಡಬೇಕು ಅಂತ ಫಿಕ್ಸ್ ಆಯ್ತೀನೋ, 10 ಹಸು ಮಾಡಬೇಕು ಅಂತ ಫಿಕ್ಸ್ ಆಯ್ತೀನೋ, 1000 ಹಸು ಮಾಡಬೇಕು ಅಂತ ಫಿಕ್ಸ್ ಆಯ್ತೀನೋ ಅಂತ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಸರ್. ಅದು ಅಂದರೆ ನಿಮ್ಮ ಹತ್ರ ದುಡ್ಡು ಎಷ್ಟಿರುತ್ತೆ ಅಷ್ಟರಲ್ಲಿ ಫಿಕ್ಸ್ ಆಗಿ. ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ನಾನು 10 ಹಸು ಸಾಕಿರೋದು ನನ್ನ ಕೆಪಾಸಿಟಿ ಅಷ್ಟೇ ಸರ್. ನಾನು ಅಷ್ಟೆಲ್ಲ ಲಾಭ ತಾತೀನಿ. ನಾನು 20 ಮಾಡಿದಾಗ ಏನೇನಾಗುತ್ತೆ ಅಂತಲೂ ನೋಡಿದ್ದೀನಿ. ಇಷ್ಟು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಸರ್. ನಾವು 20 ಹಸು ಸಾಕಿದಾಗ್ಲೂ ನಾವು ರೈತರು ಹೆಂಗೆ ಮಾಡ್ತೀವಿ ಸರ್ ಅಂದರೆ, 1 ಹಸುಗೆ 15 ಲೀಟ್ರ್ ಹಾಲು, 2 ಹಸು ಸಾಕಿದ್ರೆ 30 ಲೀಟ್ರ್ ಹಾಲು, 10 ಹಸುಗೆ 150 ಲೀಟ್ರ್ ಹಾಲು. ನಾವು 100 ಹಸು 20 ಹಸು ಸಾಕ್ಬಿಟ್ರೆ 300 ಲೀಟ್ರ್ ಹಾಲು ಟೈಮಿಗೆ ಕರಿತೀವಿ. ಖಂಡಿತ ಆಗಲ್ಲ ಸರ್ ಅದು. ನಾವು ಹೆಂಗೆ ಜಾಸ್ತಿ ಮಾಡ್ತಾ ಹೋಗ್ತೀವಿ ಹಂಗೆ ಗ್ರೋತ್ ಕಮ್ಮಿ ಆಗ್ತಾ ಬರುತ್ತೆ ಹಾಲಿಂದು.
ನಾನು 10 ಹಸು ಮಾಡಿದ್ನಲ್ಲ ಸರ್ ಇವಾಗ, ಈಗ 15 ಹಸು ಏನಾದರೂ ಇಲ್ಲೇ ಮಾಡಿದರೆ ನಾನು ಸರ್ 15 ಹಸುಗೆ ಖಂಡಿತ ನಾನು ಇನ್ನು ಡಬಲ್ ಅಂತೂ ಹಾಲು ಹಾಕಲ್ಲ, 4 ಹಾಲು ಹಾಕಲ್ಲ ನಾನು. ಈಗ ಏನೊಂದು 80 ಲೀಟ್ರ್ 2 ಕ್ಯಾನು, ಒಂದು 10 ಲೀಟ್ರದ್ದು ಒಂದು ಕ್ಯಾನು ತುಂಬುತ್ತೆ ಬಿಟ್ರೆ, ಆವಾಗ ನಾನು ಖಂಡಿತವೂ 180 ಲೀಟ್ರ್ ಅಂತೂ ಹಾಲು ಹಾಕಲ್ಲ ನಾನು. ಮತ್ತೆ 120 ಲೀಟ್ರ್ ಅಲ್ಲಿಗೆ ಬರ್ತೀನಿ. ನಾನು ಅದನ್ನು ನೋಡಿದ್ದೀನಿ ಸರ್. ನಮಗೆ ಕೆಪಾಸಿಟಿ ಇನ್ನೂ ಹಸು ಸಾಕೋ ಥರನೇ ಇರಬೇಕು ನಾವು. 10 ಹಸು ಇನ್ನೊಂದು 2 ಹಸು ಕಟ್ಟಿದ್ರು ಇನ್ನೂ 2 ಹಸು ಕಟ್ಟರೆ ಜಾಗ ಐತಪ್ಪ, ನನಗೆ ಕೆಪಾಸಿಟಿ ಐತಪ್ಪ, ಆ ಥರನೇ ನಾವು ಸಾಕಬೇಕು. ನಾನು ಸಾಕ್ತೀನಿ ಅಂತ 50 ಹಸು ಸಾಕೋದು, ಒಂದ್ಸಲ ಏನಾಗುತ್ತೆ ಸರ್, ಯಾವುದಾದ್ರೂ ಕಾಯಿಲೆ ಬಂದರೆ ಸರ್ ಏದಾದ್ರು ಮಿಸ್ ಆಗಿ, ನಾನು ಎಲ್ಲದನ್ನೂ ಪಾಸಿಟಿವ್ಗೆ ಮಾತಾಡೋಕ್ಕಾಗಲ್ಲ. ಏನಾದರೂ ಒಂದು ಕಾಯಿಲೆ ಬಂತು ಸರ್, ಕೆಲವೊಂದು ಸಲ ಸರ್ ಏನೇ ವ್ಯಾಕ್ಸಿನ್ ಹಾಕ್ಸಿದ್ರು ಒಂದ್ಸಲ 2-3 ಹಸು 4 ಹಸು ಹೋಗೇ ಬಿಡ್ತವೆ. 20 ಹಸುಗೆ 5-6 ಹಸು ಹೋಗ್ಬಿಟ್ರೆ ಸರ್ ಏನು ಸರ್ ಮಾಡೋದು? ಕಾಲ್ಗಾಯ ಆದ್ರೆ ಸರ್ ಮುಗಿದು ಸರ್, ಲೈಫ್ ಲಾಂಗ್ ಹಾಲು ಬರಲ್ಲ ಇನ್ನದು. ಆ ಥರ ಏನಾದ್ರು ಹಂಗಾಗಿ ಸರ್ 10 ಹಸುನಲ್ಲಿ 5 ಹಸು ಹೋಯ್ತು, ನಾನು ತಗೊಳ್ಳೋ ಕೆಪಾಸಿಟಿ ನನಗಿರ್ಬೇಕು ಸರ್, ಅಷ್ಟೇ ಸರ್ ಮಾಡಬೇಕಾಗಿರೋದು. ನಮಗೆ ಜೀವನಕ್ಕೆ ಎಷ್ಟು ಬೇಕು ಸರ್ ಅಷ್ಟು ಮಾಡ್ಕೊಳ್ಳೋಣ. ಗಂಗೆ ಗೌರಿ ಅಂತ ಸರ್ ಇವೆರಡು, ಇದು ಟ್ವಿನ್ಸು, ನಮ್ಮ ಮನೆಯಲ್ಲಿ ಹುಟ್ಟಿದ್ದು ಇದು. ಇವೆರಡನ್ನೂ ನಾನು ಮಾರಲ್ಲ. ಯಾಕೆಂದರೆ ಸರ್ ಇದು ಕರು ಹಾಕ್ದಾಗ ಒಂದು 12 ಬರುತ್ತೆ ಸರ್, ಒಂದು 8-9 ಬರುತ್ತೆ ಕರು ಹಾಕ್ದಾಗ. ಈಗ ಸರ್ ಒಂದೊಂದು ತಿಂಗಳು ಬೇಕು ಕರು ಹಾಕೋದಕ್ಕೆ. ಎರಡು ಒಂದೇ ದಿನ ಸೆಮೆನ್ ಕೊಡಿಸಿದ್ದೀನಿ, 5 ದಿನ ಹೆಚ್ಚು ಕಮ್ಮಿ ಒಂದೇ ತಿಂಗಳು ಸೆಮೆನ್ ಕೊಡಿಸಿದ್ದೀನಿ. ಇವೆರಡು ಕೊಡಲ್ಲ ಸರ್. ಇನ್ನು ಮಿಕ್ಕಿದ ಏನು ಹಸು ಇದೆ ನಮ್ಮದು 8 ಹಸುನಲ್ಲಿ ರೊಟೇಟ್ ಆಗ್ತಾ ಇರ್ತದೆ. ಇದು ಯಾವ ಥರ ಅಂದರೆ ಸರ್, ಇದು ಸೆಮೆನ್ ನಿಲ್ತಲ್ಲ ಅಂತ ಹೇಳ್ಬಿಟ್ಟು ಒಂದು HFಗೆ ಹಳ್ಳಿ ಕಾರ್ ಓರಿ ಹಚ್ಬಿಟ್ಟು, ಆ ಓರಿಂದ ಇದು 2 ಟ್ವಿನ್ಸ್ ಹುಟ್ಟಿರೋದು ಇವು. ನಾನು ಕೊಂಬೆಲ್ಲ ಸೀಸಿದ್ದೀನಿ ಸರ್, ಫಾರಮಲ್ಲಿ ಬಿಡ್ತೀನಲ್ಲ, ಹಂಗಾಗಿ ಕೊಂಬೆಲ್ಲ ಸೀಸಿದ್ದೀನಿ. ನಮಗೊಂಥರ ಪ್ರೀತಿ ಹಸುಗಳು ಸರ್ ಇವು, ಯಾವತ್ತೂ ಮಾರಲ್ಲ, ನಮ್ಮ ಮನೇಲೇ ಇರ್ತವೆ ಇವು. ಈಗ 15 ಲೀಟ್ರ್ ಹಾಲಿದೆ ಟೈಮಿಗೆ ಇದೆಯೋ, ಒಂದು ದಿನಕ್ಕೆ ಒಂದು 30 ಲೀಟ್ರ್ ಹಾಲು ಬರುತ್ತೆ. ಅದೊಂದು 34ರಿಂದ 35 ಲೀಟ್ರ್ ಹಾಲು ಬರ್ತದೆ ಒಂದು ದಿನಕ್ಕೆ. ಹೆಂಗೆ ಮಾಡ್ತೀನಿ ಸರ್ ಇದಕ್ಕೆ ಅಂತಂದರೆ, ಫೀಡಿಂಗ್ನ ಒಂದು ಟೈಮಿಗೆ ಸರ್ ಇವೆರಡಕ್ಕೂ ಸೇಮೇ ಕೊಡ್ತೀನಿ ನಾನು, 5-5 kgನೇ ಕೊಡ್ತೀನಿ ಸೇಮು. ಆದರೆ ಮಿನರಲ್ ಮಿಕ್ಸರ್ನ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಇದಕ್ಕೊಂದು ಸ್ವಲ್ಪ ಕಡಿಮೆ ಕೊಡ್ತೀನಿ. ಮೇವನು ಸರ್ ಸೇಮ್ ತಿಂತವೆ, ಇದು ಎಷ್ಟು ತಿನ್ನುತ್ತೆ ಅದು ಅಷ್ಟೇ ತಿನ್ನುತ್ತೆ. ಒಂದು ಅರ್ಧ kg ಫೀಡಿಂಗ್ ಜಾಸ್ತಿ ಮಾಡ್ತೀವಿ, ಒಂದು ಅರ್ಧ kg ಒಂದು ಸ್ವಲ್ಪ ಚಕ್ಕೆ ಬೂಸ, ಚೂರು ಕಡಲೆಕಾಯಿ ಹಿಂಡಿ ಒಂಚೂರು ಜಾಸ್ತಿ ಕೊಡ್ತೀನಿ ಅದಕ್ಕೆ. ಹಂಗಾಗಿ ಫೀಡಿಂಗ್ ಜಾಸ್ತಿ, ಹಾಲು ಚೆನ್ನಾಗಿ ಬರುತ್ತೆ. ಒಂದು ಟೈಮಿಗೆ ಸರ್ ನಾನು 100 ಗ್ರಾಮ್ ಮಿನರಲ್ ಮಿಕ್ಸರ್ ಕೊಡ್ತೀನಿ ಇವಕ್ಕೆಲ್ಲ. ಇಲ್ಲಾಂದರೆ ಸರ್ ಇಷ್ಟು ಹಾಲು ಬಂದ್ರೆ ಸರ್ ಈ ಕಾಲೆಲ್ಲ ಬೆಂಡಾಗೋದೆಲ್ಲ ಆಗ್ಬಿಡುತ್ತೆ, ಇಲ್ಲಾಂದರೆ ಕ್ಯಾಲ್ಸಿಯಂ ಡೌನ್ ಆಗ್ಬಿಡೋದಲ್ಲ ಸರ್. ಹಂಗಾಗಿ ಒಂದು ಸ್ವಲ್ಪ ಅದೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಈಗ ಸರ್ ನಮ್ಮ ಹಸು ಈಗ ಮೈ ತೊಳೆದ್ಬಿಟ್ಟೆ ನಾವು 8 ವರ್ಷ ಆಗಿದೆ. 8 ವರ್ಷ ಆಗಿದೆ ಅಂದರೆ ಸರ್ ಕಟ್ಟಾಕೋರೆಲ್ಲ ನಾವು ಮೈ ತೊಳಿಬೇಡಿ ಅಂತ ಹೇಳಲ್ಲ. ಈ ಥರ ಬಿಡೋ ಸಿಸ್ಟಮ್ ಮಾಡಿದ್ರೆ ಮೈ ತೊಳೆ ಅವಶ್ಯಕತೆಯೂ ಇರಲ್ಲ ಸರ್. ಮೈ ಏನು ಸರ್, ಮೈ ತೊಳೆದ್ರೆ ಹಾಲು ಜಾಸ್ತಿ ಬರುತ್ತೆ, ಅವೆಲ್ಲ ಸುಳ್ಳು ಸರ್. ಮೈ ತೊಳೆದ್ರಿಂದ ಏನು ಹಾಲು ಬರಲ್ಲ. ಈಗ ನಮ್ಮ ಪ್ರಪಂಚದಲ್ಲಿ ಮನುಷ್ಯ ಇಲ್ಲ, ನಾನು ಅವುಗಳ ಥರನೇ ಪ್ರಾಣಿಗಳೇ. ನಮಗೆ ಬುದ್ಧಿ ಇರೋದಕ್ಕೆ ಅವು ಕಟಾಕೊಂಡಿದ್ದೀವಿ ಅಷ್ಟೇ ನಾವು. ನಮಗೂ ಬುದ್ಧಿ ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ಹಸು ಯಾವ ಥರ ಇರ್ತಿದ್ದೋ ಆರಾಮಾಗಿ ಮೇಯ್ಕೊಂಡು ಅವಕ್ಕೆ ಮೇಯ್ಕೊಂಡು ಯಾವ ಥರ ಇರ್ತಿದ್ದೋ ಅದೇ ಥರನೇ ಇದ್ದಾವೆ ಇಲ್ಲಿ. ಮೈ ತೊಳಿಲೇಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ. ಮೈ ತೊಳೆದ್ರೆ ಹಾಲು ಜಾಸ್ತಿ ಬರುತ್ತೆ ಖಂಡಿತವಾಗ್ಲೂ ಇಲ್ಲ. ಮೈ ತೊಳಿಲೇಬೇಕು ಅಂತ ಏನಿಲ್ಲ. ಮೈ ತೊಳಿಲಿಲ್ಲ ಅಂದರೂ ಏನು ತೊಂದರೆನೇ ಇಲ್ಲ. ಆದಷ್ಟು ನಿಮಗೇನು ಹಾಲು ಕರಿಬೇಕಾದ್ರೆ ನಾವು ನೀಟ್ನೆಸ್ ಮೇಂಟೈನ್ ಮಾಡಬೇಕಾದ್ರಿಂದ ನೀಟಾಗಿ ಅಡ್ಡರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಟ್ಟೆಲಿ ಒರೆಸ್ಕೊಂಡು ಹಾಲು ಕರೀರಿ, ನೀಟಾಗಿ ಮಿಷಿನೆಲ್ಲ ಕ್ಲೀನ್ ಮಾಡ್ಕೊಂಡು. ಅದು ಬಿಟ್ಟು ನಾವು ಹಸು ಮೈ ತೊಳೆದ್ರಿಂದ ಹಾಲು ಜಾಸ್ತಿ ಬರುತ್ತೆ, ಹಸು ಮೈ ತೊಳೆದ್ರಿಂದ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ನಮ್ಮ ಕಣ್ಣಿಗೋಸ್ಕರ ಅದ್ರದ್ದು ಅನುಕೂಲ ಹಾಳು ಮಾಡೋದು ಬೇಡ ಸರ್. ಅದು ಯಾವುದೋ ಜ್ಞಾನದಲ್ಲಿರುತ್ತೆ ಸರ್. ಅದು ಒಳ್ಳೆ ಮಿಲ್ಕ್ ಹಾಕೋ ಟೈಮಲ್ಲಿ ಅರ್ಧ ಗಂಟೆ ಮೈ ತೊಳ್ಕೊಂಡು ಉಜ್ಕೊಂಡು ಕುತ್ಕೊಂಡ್ಬಿಡ್ತೀವಿ ನಾವು. ಅದು ಅರ್ಧ ಗಂಟೆ ನಮ್ಮ ಟೈಮ್, ಅದ್ರದ್ದು ಒಂದು ಪ್ರೈವೇಟ್ ಒಂದು ಟೈಮು ಹೋಯ್ತು ಅವಾಗ. ಅದು ಮಿಲ್ಕ್ ಹಾಕೋ ಟೈಮ್ ಇರುತ್ತೆ. ಅದು ಸರ್ ಮೈನ ನಾವು ಮತ್ತೆ ಕೋಲ್ಡ್ ಮಾಡ್ತು ಅಂದರೆ ಮತ್ತೆ ಅದು ಬಾಡಿ ಹೀಟ್ ಮಾಡ್ಕೊಳ್ಳೋದಕ್ಕೆ ಸರ್ 1 ಅವರ್ ಬೇಕಾಗುತ್ತೆ ಸರ್. ಹಂಗಾಗಿ ಸರ್ ಮೈ ತೊಳೆದ್ರಿಂದ ಅದೊಂದು ಅನುಕೂಲ ಇಲ್ಲ ಸರ್. ಅದು ನೀವು ಯಾವಾಗಲಾದ್ರು ಬಂದು ಚೆಕ್ ಮಾಡಿ, 8 ವರ್ಷದಿಂದ ನಾವು 50 ಸಹಿತ ಮೈ ತೊಳೆದಿಲ್ಲ ನಾವು. ನಮಗೇನು ಹಸು ನಾವು ಹಾಲು ಕರಿಬೇಕು, ನೀಟಾಗಿ ಕೆಚ್ಚಲು ತೊಳ್ಕೊತೀವಿ, ಹಾಲು ಕರಿತೀವಿ ಅಷ್ಟೇ. ನಾವು ಅದ್ರ ಮೈ ತೊಳೆದ್ರೆ ನಮ್ಮ ಮೈಂಡಲ್ಲೇ ಇಲ್ಲ ನಮ್ಮದು. ನಮ್ಮ ಫಾರಮ್ನಲ್ಲಿ ಪ್ರೆಜರ್ ಮಿಷಿನ್ನೇ ಇಲ್ಲ. ಅದು ಯಾವಾಗಲೂ ಒಂದು 4-5 ವರ್ಷದಿಂದ ಅದು ಕಿಟ್ಟೋಗಿ ಅಲ್ಲೇ ಇಟ್ಟಿದ್ದೀನಿ. ಪ್ರೆಜರ್ ಮಿಷಿನ್ನೇ ಇಲ್ಲ. ನಾವು ಕುಡಿಯೋಕ್ಕೆ ಮಾತ್ರ ನೀರಿಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ನಾವು ಅಲ್ಲೂ ಏನು ತೊಳೆಯೋಕ್ಕೆ ಹೋಗಲ್ಲ. ನಾವೇನು ನೀಟಾಗಿ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಅಲ್ಲ ಒಂದು ಸ್ವಲ್ಪ ಸಗಣಿನ, ಯಾಕೆಂದರೆ ಹಾಲು ಕರೆ ಜಾಗದಲ್ಲಿ ಸ್ವಲ್ಪ ಸಗಣಿ ಕ್ಲೀನ್ ಮಾಡ್ಕೊತೀವಿ. ಎಲ್ಲ ಆ ಜಾಗದಲ್ಲಿ ಕ್ಲೀನ್ ಮಾಡ್ದಂಗೆ ಇರೋಕ್ಕಾಗಲ್ಲ. ಹಾಲು ಕರೆ ಜಾಗದಲ್ಲಿ ಕ್ಲೀನ್ ಮಾಡ್ಕೊತೀವಿ. ಅದು ಬಿಟ್ಟರೆ ನಾವು ಇನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹಸುಗೆ ಸರ್ ಮೇನ್ ಬೇಕಾಗಿರೋದೇನು, ಅದಕ್ಕೆ ಮನಸ್ಸಿಗೆ ಇಷ್ಟಪಡ್ತಾರೆ ನಾವು ಇಟ್ಕೋಬೇಕು. ಒಂದು ಹೊಟ್ಟೆ ತುಂಬ ಮೇವು, ಒಳ್ಳೆ ಮೇವು, ನೀರು, ಅದಕ್ಕೆ ಬೇಕನ್ನಿಸ್ದಾಗ ನೀರು ಕುಡಿಬೇಕು ಸರ್ ಅಷ್ಟೇ. ನಮಗೆ ಬೇಕನ್ನಿಸ್ದಾಗ ನಮ್ಮ ಟೈಮಿಗೆ ಅದು ನೀರು ಕುಡಿಯೋಲ್ಲ ಸರ್, ಅದು ಖಂಡಿತ ಕುಡಿಯೋಲ್ಲ. ಯಾಕೆಂದರೆ ಸರ್ ನಾನು ಒಂದು ಹಸುನ ಕಟಾಕಿ ಸರ್ ಒಂದೇ ಜಾಗದಲ್ಲಿ ಕಟಾಕಿದ್ರೆ ನಾನೇ ಹೋಗಿ ನೀರಿಟ್ಟರೆ ಸರ್ ಅದು ಬಕೆಟ್ ಅದ್ರ ಮುಂದಕ್ಕೆ ಕಮ್ಮಿ ಅಂದ್ರೆ ಸರ್ 40 ಲೀಟ್ರ್ ನೀರು ಕುಡಿಯೋದು ಅಷ್ಟೇ, 50 ಲೀಟ್ರ್ ನೀರು ಕುಡಿಯುತ್ತೆ ಅಷ್ಟೇ ದಬಾಯಿಸ್ತೀರ ಒಂದು ದಿನಕ್ಕೆ. ನಾವೇನಾದರೂ ಸರ್ ಈ ಹಸುನ ಬಿಟ್ಟರೆ, ಈ ಹಸುಗಳನ್ನ ಬಿಡೋದ್ರಿಂದ ಸರ್ ಇಷ್ಟು ಹಸುಗೆ ನಮ್ಮದು ಈ ಕಡೆ ಸೈಡು 3, 2, 5 ಹಸು ಇದೆ ಸರ್ ಈ ಸೈಡ್ ಸರ್. ಇಷ್ಟಕ್ಕೆ ನಮಗೆ ಈ 2 ತೊಟ್ಟಿ ಫುಲ್ ಖಾಲಿ ಮಾಡ್ತವೆ. ಕನಿಷ್ಠ 2 ತೊಟ್ಟಿಯಿಂದ 300 ಲೀಟ್ರ್ ಆಗುತ್ತೆ. 2 ತೊಟ್ಟಿಯಿಂದ 80 ಲೀಟ್ರಿಂದ 90 ಲೀಟ್ರ್ 100% ನೀರು ಕುಡಿಯುತ್ತೆ ಸರ್ ಹಸು. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕುಡಿತಾ ಇರುತ್ತೆ. ಅದು ಬಿಟ್ಟು ನಾವು ನಮ್ಮ ಶೈಲಿಯಲ್ಲಿ ಏನಾರು ಮಾಡ್ಕೊಳ್ಕೋದ್ರೆ ಅದು ಕುಡಿಯೋದೇ 40ರಿಂದ 50 ಲೀಟ್ರು. ಅದಕ್ಕೆ ಏನಾದ್ರು ಸರ್ ನಿಮ್ಗೆ ಹಾಲು ಡೌನ್ ಆಗ್ತಾ ಹೋಗುತ್ತೆ. ಅಲ್ಲೂ ನೀವು ಬಾಡಿ ಟೆಂಪ್ರೇಚರ್ ವೇರಿಯೇಷನ್ ಮಾಡ್ತಾ ಇರ್ತೀವಿ.
ಅದಕ್ಕೆ ಸರ್ ಕಟ್ಟಾಕ ದನಗಳಿಗೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರೋದೇ ಕಾರಣ ಅದೇ ಉದ್ದೇಶ ಸರ್. ಈಗ ನಮ್ಮ ಫಾರಮಲ್ಲಿ ಎಷ್ಟು ಕೆಲಸ ಇದೆ, ಈಗ ಕಟ್ಟಾಕ ಹಾಕ್ಕೊಂಡು ಏನು ಗೊತ್ತಾಗದಲ್ಲ ಈಗ ಮಾಡ್ತಾ ಇದ್ದಾರಲ್ಲ ರೈತರಿಗೆ, ಅವ್ರಿಗೆ ಎಷ್ಟು ಕೆಲಸ ಇದೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ನಾನು ಸರ್ ಬೆಳಿಗ್ಗೆ ಬಂದರೆ, ಈಗ ನಮ್ಮ ಫಾರಮ್ ನಮ್ಮ ಲೇಬರ್ ಇರೋದೇ ಹೇಳ್ತೀನಿ ನಾನು. ಈಗ ನೀನು ಮಾಡಿದ್ದೀನಪ್ಪ ಅನ್ನೋದು ಅಲ್ಲ, ನಾನಿದ್ದಾಗ ನಾನು ಮಾಡ್ತೀನಿ. ನೀವು ಬಂದು ನೋಡ್ಬೋದು ನಾವು ಹೆಂಗಿರ್ತೀವಿ ಈ ಫಾರಮ್ ಒಳಗಡೆ ಇದ್ದಾಗ, ಅದು ಯಾವ ಸ್ಟೈಲ್ ಹೆಂಗಿರ್ತದೆ ಅಂತ. ನಮ್ಮ ಹುಡುಗ ಮಾಡೋದಾಗಲಿ ನಾನು ಮಾಡೋದಾಗಲಿ ಬೆಳಿಗ್ಗೆ ಬಂದು ಸರ್ ನಾವು ಫಸ್ಟ್ ಕೆಲಸ ಮಾಡೋದೆ ಅದು ಮೇಲ್ಗಡೆ ನಾವು ಏನು ದನಗಳು ಕಟ್ಟಾಕಂತೀವಿ ಸರ್ ಹಾಲು ಕರೆಯೋದಕ್ಕೆ, ಅದು ಕ್ಲೀನ್ ಮಾಡ್ಕೊಂಡು ನಾವು TMRಗೆ ಅಂತಂದರೆ ನಾವು ಮೇವು ಒಣಮೇವು ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟು ಫೀಡಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ತಂದು ಹಾಕ್ಬಿಡ್ತೀವಿ. ಅರ್ಧ ಗಂಟೆನಿಲ್ಲ ಸರ್, ಒಂದು 10 ನಿಮಿಷ ಅಷ್ಟೇ ಅದು ಕೆಲಸ ನಮಗೆ ಸರ್. ಯಾಕೆಂತಂದರೆ ಒಂದು ಟೈಮಿಗೆ ಹಾಕೋದು ನಾವು 4 ಡಬ್ಬು ಮೇವು ಹಾಕ್ತೀವಿ ಅಷ್ಟೇ. ನಾವು ಇಷ್ಟೊಸಿಗೆ 4 ಡಬ್ಬು ಮೇವು ಹಾಕೋದು, ಒಂದು ಕಾಯುವರ ಡಬ್ಬು ಅಂತ ಹೇಳ್ತೀವಿ ಸರ್ ನಾವು ಅದನ್ನ. ಆ ಡಬ್ಬಲ್ಲಿ 4 ಡಬ್ಬು ಮೇವು ಹಾಕ್ತೀವಿ. 1 kg ಒಂದು ಟೈಮಿಗೆ 1 ರಿಂದ 1.5 kg ಒಣಲ್ ಕೊಡ್ತೀವಿ ಮಿಕ್ಸ್ ಮಾಡಿ. ಇನ್ನು ನಾವು ಅದ್ರ 2.5 kg ಅವರೇಜಲ್ಲಿ ಮಿಕ್ಸ್ ಇರುತ್ತೆ ನಮ್ಮದು TMRಲ್ಲಿ. ಹಾಲು ಎಷ್ಟು ಜಾಸ್ತಿ ಕೊಡ್ತೀವಿ ಅದ್ರ ಮೇಲೆ ಸ್ವಲ್ಪ ಮೇಲ್ಗೆ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ಸರ್ TMR ಎಲ್ಲದು ಒಂದೇ ಜಾಗದಲ್ಲಿ ಇರೋದ್ರಿಂದ ನಾವು TMR ಎಲ್ಲದಕ್ಕೂ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಅದಕ್ಕೆ ಮೇಲ್ಗಡೆಗೂ ಸ್ವಲ್ಪ ಮಿಕ್ಸ್ ಮಾಡ್ತೀವಿ, ಅಷ್ಟು ಮಾಡ್ತೀವಿ ಸರ್. ಅಷ್ಟಾದಮೇಲೆ ನಾವು ಆರಸಿದ ಹಾಲು ಕರೆಯೋ ಕೆಲಸ ಸರ್ ಮಿಷಿನಲ್ಲಿ 5 ನಿಮಿಷದ ಕೆಲಸ ಅಷ್ಟೇ. 5 ನಿಮಿಷ ಅಂತಂದರೆ ಒಂದು ಅರ್ಧ ಗಂಟೆಗೆ ಹಾಲೆಲ್ಲ ಬೇಡ ಸರ್, 3/4 ಗಂಟೆ ಕರೆದಾಗ ಹೋಗುತ್ತೆ ಹಾಲೆಲ್ಲ. 3/4 ಗಂಟೆ ಕರೆದಾಗ ಹೋಗುತ್ತೆ. ಮೇವಾಗಾಯಿತು, ದನಗಳು ನೀರು ರೆಡಿ ಐತೆ, ತೊಟ್ಟಿಲಿ ನಲ್ಲಿ ಅನ್ಬಿಟ್ಟು ನೀರು ಬಂದಿರುತ್ತೆ ನಮಗೆ. ಕ್ಲೋಸ್ ಸರ್ ಕೆಲಸ. 1/4 ಗಂಟೆ ಟೈಮು ಕೆಲಸನೇ ಮುಗೀತು. ಮತ್ತು ಸಂಜೆನೇ ಬರೋದು ನಾವು ಇಲ್ಲಿಗೆ. ಸಂಜೆವರೆಗೂ ನಾವು ತೋಟದ ಕೆಲಸ ಏನಾದರೂ ಮಾಡ್ಕೋಬೋದು, ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆನಾದ್ರು ಹೋಗ್ಬೋದು. ಮತ್ತು ಏನು ನಮಗೇನು ಆರಾಮಾಗಿದೆ ಸರ್, ಕೆಲಸ ಮಾಡೋದು ತುಂಬ ಆರಾಮಿದೆ. ಈಗ ಅದೇ ನಾವು ಏನಾದರೂ ಬೇರೆದೊಂದು, ಈಗ ನಾವು ಈ ನಾಲೆಡ್ಜ್ ಕಮ್ಮಿ ಮಾಡ್ಕೊಂಡು ಮಾಡ್ತಾರೋ ಕೆಲಸದೊಂದು ಹೇಳ್ತೀನಿ. ಬೆಳಿಗ್ಗೆ ಬರಬೇಕು, ಫಸ್ಟು ಹಸುಗಳೆಲ್ಲ ತೊಳಿಬೇಕು, ಸಗಣಿ ಬಾಚ್ಬೇಕು ಫುಲ್ಲು. ಅದು ಸಗಣಿ ಸರ್ ನಮ್ಮ ತಾವು ಇರೋದು 2 ತೆಪ್ಪೆ 1 ತೆಪ್ಪೆ ಇರುತ್ತಲ್ಲಿ. ಇಲ್ಲೆಲ್ಲ ಸರ್ ಅವ್ರದ್ದು 10-20 ಬಾಣಲಿ ಸಗಣಿ ಅದೇ ದೊಡ್ಡ ಕೆಲಸ ಆಗಿರುತ್ತೆ ಅವ್ರಿಗೆ. ಸಗಣಿ ಬಾಚ್ಕೊಂಡು ಅದಕ್ಕೆಲ್ಲ ದನ ಮೈ ತೊಳೆದು ಆಮೇಲೆ ಮಿಷಿನ್ ಹಾಕಿ ಆಮೇಲೆ ಎಲ್ಲ ಬೂಸ ಇಡ್ತಾರೆ ಸರ್. ಬಗಿಟಲ್ಲಿ ಬೂಸ ಇಡ್ತಾರೆ. ಬಗಿಟಲ್ಲಿ ಬೂಸ ಇಟ್ಕೊಂಡ್ರೆ ಸರ್ ಬಗಿಟೊಳಗೆ ತುಂಬ ಜನ ನೋಡಿದ್ದೀನಿ ನಾನು, ಯೂಟ್ಯೂಬಲ್ಲೂ ನೋಡ್ತಾ ಇರ್ತೀನಿ. ನಮ್ಮ ಬೇರೆ ಯಾರು ವೀಡಿಯೋ ಮಾಡಬೇಕಾದ್ರೆ ಅದ್ರೊಳಗಡೆ ನೀರು ಹಾಕ್ಬಿಡ್ತಾರೆ ಸರ್. ಹಿಂಗೆ ಆ ಪಾಪ ಅದಕ್ಕೆ ಕುಡಿಯೋಕೆ ಹಾಕ್ತಾರಲ್ಲ, ಆ ಮುಸ್ರೆ ಹಾಸಿ ಕುಡಿತಾ ಇರುತ್ತೆ. ಹಂಗೆ ಕುಡಿಸ್ಬಾರ್ದು ಸರ್. ಅದಕ್ಕೆ ಮನಸ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಕುಡಿಬೇಕು. ಅದೆಲ್ಲ ಅದನ್ನು ಕುಡಿಸ್ಕೊಂಡು ಮತ್ತೆ ಅದಕ್ಕೆ ಮೇವನ್ನೆಲ್ಲ ತೋಟಕ್ಕೆ ಹೋಗಿ ಮೇವು ಕುಯ್ಕೊಂಬಂದು ಅದಕ್ಕೆ ಕಟ್ ಮಾಡಿ ಹಾಕೋದು ಸರ್ 10 ರಿಂದ 11 ಗಂಟೆ ಆಗುತ್ತೆ. ಮತ್ತೆ ಮಧ್ಯಾಹ್ನ ಬರ್ತಾರೆ ಸರ್, ಮತ್ತೆ ಸಗಣಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಕೊಂಡು ಮತ್ತೆ ಮೇವು ಹಾಕಿ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಮತ್ತೆ ಹೋಗಿ ಮತ್ತೆ 4 ಗಂಟೆಗೆ ಬಂದು ಮತ್ತೆ ಅದೇ ಕೆಲಸ, ಕ್ಲೀನ್ ಮಾಡೋದು, ಹಸಿಗೆ ಮೇವು ಹಾಕೋದು, ಕುಯ್ಕೊಂಬರೋದು ಸರ್. ಅವ್ರಿಗೆ ಜೀವನವೆಲ್ಲ ಅಲ್ಲೇ ಆಗಿರುತ್ತೆ. ನಾವು ಸರ್ ಹೆಂಗೆ ಅಂತಂದರೆ, ನಾನು ಆರಾಮಾಗಿದ್ದೀನಿ, ಹಸುನೂ ಆರಾಮಾಗಿದ್ದಾವೆ. ಸಿಂಪಲ್ ಸರ್. ಇವತ್ತೇನು ಹಸು ಸಾಕೋದು ತುಂಬ ಹೆವಿ, ನಾನು ಹಸು ಸಾಕೋಕ್ಕೆ ತುಂಬ ಕಷ್ಟ ಖಂಡಿತ ಇಲ್ಲ. ಈಸಿಯಾಗಿ ಮಾಡಿ ಅದರಲ್ಲೂ ದುಡ್ಡು ಮಾಡ್ಕೊಳ್ರಿ. ನಾವು ಯಾಕೆಂದರೆ ಇವಾಗ ಸೀಮೆ ಹಸು ಸಾಕಿರೋದು ದುಡ್ಡು ಮಾಡೋಕ್ಕೆ ನಾವು ಪ್ರೀತಿಯಿಂದ ಸಾಕೋದಾದ್ರೆ ನಾವು ಹಳ್ಳಿ ಕರಿದ್ದಾವೆ, ನಮ್ಮದು ಅಮೃತ ಮಾಲ್ ಇದ್ದಾವೆ, ನಮ್ಮ ರಾಜ್ಯದಲ್ಲಿ ತಳಿ ಬೇಜಾನಿದ್ದಾವೆ. ಈಗ ಬೆಳಿಗ್ಗೆ ಒಂದು 6 ಗಂಟೆಗೆ ಹಾಲು ಕರಿತೀವಿ, ಸಂಜೆ ಒಂದು 6:30 ಕರಿತೀವಿ, ನಡೀತೆ ಸರ್, ತೊಂದರೆ ಇಲ್ಲ. ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆದರೆ 1 ಅವರ್ ತೊಂದರೆ ಇಲ್ಲ ಸರ್. ಅದು ಬಿಟ್ಟು ಸರ್ ಬೆಳಿಗ್ಗೆಗೆ ಸಂಜೆಗೂ 2 ಅವರ್ಸ್ ಡಿಫ್ರೆನ್ಸ್ ಮಾತ್ರ ಆಗಬಾರ್ದು. ಹಂಗಾಗೋದ್ರಿಂದ ಏನಾಗುತ್ತೆ ಸರ್, ಹಾಲು ಪ್ರೆಜರ್ ಜಾಸ್ತಿ ಆಗುತ್ತೆ. ಒನ್ ಟೈಮ್ ಪ್ರೆಜರ್ ಕಮ್ಮಿ ಇರುತ್ತೆ. ಹಂಗಾಗಿ ಏನಾಗುತ್ತೆ ಸರ್, ಹಾಲು ತುಂಬ ಡೌನ್ ಆಗ್ತಾ ಬರುತ್ತೆ ದಿನೇ ದಿನೇ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಚ್ಚಲು ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಪ್ರೆಜರ್ ಜಾಸ್ತಿ ಇರುತ್ತಲ್ಲ ಸರ್, ಅವಾಗ ಒಳಗಡೆ ಪ್ರೆಜರ್ ಜಾಸ್ತಿ ಇದ್ದಾಗ ಕೆಚ್ಚಲು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಂಗಾಗಿ ಒಂದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊಳ್ರಿ. ಆದಷ್ಟು ನೀವು ಬೆಳಿಗ್ಗೆ 6 ಗಂಟೆ ಅಂದರೆ ಸಂಜೆನೂ 6 ಗಂಟೆ ಮಾಡ್ಕೊಳ್ರಿ. ಬೆಳಿಗ್ಗೆ 5 ಗಂಟೆ ಇದು ಕರೆ ಥರ ಇದ್ದರೆ ಸಂಜೆನೂ 5 ಗಂಟೆನೇ ಕರೆ ಥರನೇ ರೂಢಿ ಮಾಡ್ಕೊಳ್ರಿ. ಅದೇ ಥರ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಕೆಚ್ಚಲು ಬಾವು ಬರೋಲ್ಲ. ನಮಗೆ ಮೇನು ಕಾರಣ ಬರೋದೆ ಸರ್ ಫಾರಮಲ್ಲಿ ಕೆಚ್ಚಲು ಬಾವು, ಸೆಮೆನ್ ನಿಲ್ತಾ ಇಲ್ಲ, ಹೊಟ್ಟೆಗೆ ಪ್ರಾಬ್ಲಮ್ಮು ಇದೊಂದು ಬರುತ್ತೆ, ಫ್ಯಾಟ್ ಬರ್ತಾ ಇಲ್ಲ. ಇವು ನಾರ್ಮಲ್ಲಾಗಿ ಎಲ್ಲರದಲ್ಲೂ ಇರೋದೆ. ನಿಮಗೆ ಕೆಚ್ಚಲು ಬಾವು ಬರಬಾರ್ದು ಅಂತ ಹೇಳಿದ್ನಲ್ಲ ಸರ್ ನಾನು. ನೀಟಾಗಿ ಹಾಲು ಕರೆದ್ರೆ ಕೆಚ್ಚಲು ಬಾವು ಬರಲ್ಲ. ನೀಟಾಗಿ ಫೀಡಿಂಗು ಮಿನರಲ್ ಮಿಕ್ಸರ್ ಕೊಟ್ಟರೆ ಕೆಚ್ಚಲು ಬಾವು ಬರಲ್ಲ. ಕ್ಲೀನಿಂಗ್ ಬಿಡಿ ಸರ್, ಕ್ಲೀನಿಂಗು ಕರೆಕ್ಟಾಗಿ ಮಾಡಿದರೆ ನೀವು ಇಲ್ಲೆಲ್ಲ ಕ್ಲೀನಿಂಗ್ ಇರಲಿ, ಮಲ್ಕೊಳ್ಳೋ ಜಾಗನೂ ಕ್ಲೀನ್ ಇರಲಿ ಅಷ್ಟೇ. ನಾನು ಹೇಳಿದ್ನಲ್ಲ ಗೊಜ್ಜೊಳಗೆಲ್ಲ ಮಲ್ಕೋಬಾರ್ದು, ಡ್ರೈ ಇರಲಿ ಪ್ಲೇಸು. ಹಂಗಿದ್ರೆ ಏನು ತೊಂದರೆ ಇಲ್ಲ, ಕೆಚ್ಚಲು ಬಾವು ಬರಲ್ಲ. ಇನ್ನು ಸೆಮೆನ್ ಇಲ್ಲದು ಸರ್, ಸೆಮೆನ್ ಇಲ್ಲದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ, ಈಗ ಕರು ಆಗ್ತು ಸರ್, ಈಗ ಹಸು ಕರು ಆಗ್ತಾಗ 3 ತಿಂಗಳು 4 ತಿಂಗಳು 5 ತಿಂಗಳು ಹಾಲು ಕರ್ಕೊಂಡು ಹೋದ್ರೆ ಸರ್ ಗರ್ಭಕೋಶ ವೀಕ್ ಆಗ್ತಿರುತ್ತೆ ಸರ್. ಅದು ಯಾಕೆ ವೀಕ್ ಆಗ್ತಿರುತ್ತೆ ಅಂದರೆ ಸರ್, 15 ಲೀಟ್ರ್ 20 ಲೀಟ್ರ್ ಹಾಲು ಕೊಡೋ ಸರ್ ಎಲ್ಲಿ ಸಾರ್ ತಂದು ಕೊಡುತ್ತದು. 20 ಲೀಟ್ರ್ ಸರ್ ಅಂದರೆ ಒಂದು ಬಿನಿಗೆ ಸರ್, ಇವತ್ತು ಒಂದು ಬಿನಿಗೆ ನೀರು 10 ಲೀಟ್ರ್ ಇರುತ್ತೆ ಸರ್. ಈಗ ದಿನಕ್ಕೆ 30 ಲೀಟ್ರ್ ಅಂದರೆ ಸರ್ 3 ಬಿನಿಗೆ ಹಾಲನ್ನೇ ಕೊಡಬೇಕದು. 3 ಬಿಂದಿಗೆ ಹಾಲನ್ನೇ ಕೊಡಬೇಕಲ್ಲ, ಅದು ಹೆಂಗೆ ಸರ್ ಕೊಡುತ್ತೆ 3 ಬಿಂದಿಗೆ ಹಾಲನ್ನ ಅದು. ಹಂಗಾಗಿ ಏನೇನು ಹೇಳ್ತೀನಿ ಅಂತಂದರೆ, ನಾವು ಹೆಂಗೆ ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೋತೀವಿ ಅದೇ ಥರನೇ ಅದು ಮೇಂಟೆನೆನ್ಸ್ ಇರಬೇಕು. ಈಗ ಗರ್ಭಕೋಶ ಏನಾಗಿರುತ್ತೆ ಸರ್ ಅಂದರೆ, ಫುಲ್ಲು ಹಸು ಕರು ಆಗ್ತಾಗ ಸರ್
ತುಂಬ ದಪ್ಪ ಇರುತ್ತೆ ಒಳಗಡೆ ಗರ್ಭಕೋಶ. ಹಸು ಕರು ಹಾಕಿ ಮುಗೀತಲ್ಲ ಸರ್, ಅದು ದಿನೇ 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 ಕಡಿಮೆ ಆಗ್ತಾ ಬರುತ್ತೆ. ನೀವು ಆ ಟೈಮಲ್ಲಿ ತುಂಬ ಜಾಸ್ತಿ ಮೇವು ಕೊಡಬಾರ್ದು. ತುಂಬ ಜಾಸ್ತಿ ಮೇವು ಕೊಟ್ಟರೆ ಸರ್ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ಸರ್ ಸೈಲೇಜ್ ಕೊಡಬಾರ್ದು. ಒಂದು 20 ಡೇಸು 10 ಡೇಸ್ ಆದರೂ ಸೈಲೇಜ್ ಕೊಡಬಾರ್ದು. ಸೈಲೇಜ್ ಕೊಡೋದ್ರಿಂದ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಹೇಳ್ತಾರೆ, ನಮಗೂ ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ, ಹಸು ಕರು ಹಾಕಿ ಒಂದು 4-5 ದಿನ ಸಖತ್ತಾಗೆ ಮೇವು ತಿಂತಿತ್ತು, ಇವತ್ತು ಯಾಕೋ ಮೇವು ಕಮ್ಮಿ ಮಾಡಿದೆ ಅಂತ. ಹಸು ಕರು ಹಾಕ್ದಾಗಲೇ ಚೆನ್ನಾಗಿ ತಿಂದ್ರೆ ಹಸು ಕರು ಹಾಕಿ 5-6 ದಿನ ಆದಮೇಲೆ ಡೌನ್ ಆಗುತ್ತೆ ಅಂದ್ರೆ ಸರ್ ಪ್ರಾಬ್ಲಮ್ಮೇ ಅದು. ಅಸಿಡಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆದಷ್ಟು ಸರ್ ನಾವು ಹೆಂಗೆ ಮುಂಚೆ ಮಾಡ್ತಿದ್ದೆವು ಸರ್, ನಾವು ಅದನ್ನ ಹಸು ಕರು ಹಾಕ್ತಿದ್ದಂಗೆ ಒಣಲಾಗ್ತಿದ್ದು ಮತ್ತು ಅಂಬ್ಲಿ ಕುಡಿಸ್ತಾ ಇದ್ವಿ. ಅದೇ ಮೆಥಡಲ್ಲಿ ಸರ್ ನಾವು ಇವತ್ತು ಬಿಡಬಾರ್ದು. ನಾವು ಹಸು ಕರು ಹಾಕ್ತಾಗ ಸರ್ ಯಾವುದೇ ಕಾರಣಕ್ಕೂ ಯೂರಿಯಾ ಮಿಶ್ರಿತ ಫೀಡ್ಗಳನ್ನ ಯೂಸ್ ಮಾಡಬಾರ್ದು ಸರ್. ಮೈಂಡಲ್ಲಿ ಇಟ್ಕೊಂಬಿಡಲಿ ಸರ್ ಎಲ್ಲ ರೈತರು. ಯಾವುದೇ ಡೈರಿ ಫೀಡಲ್ಲಿ ಸರ್ ಯಾವುದೇ ಯೂರಿಯಾ ಇಂಥ ಕಂಪ್ನಿ ಡೈರಿ ಫೀಡ್ ಆದ್ರೂ ಅಷ್ಟೇ, ಡೈರಿ ಫೀಡೆಲ್ಲ ಚೀಲದ ಮೇಲೆ ಮೆನ್ಷನ್ ಮಾಡಿದರೆ ಯೂರಿಯಾ 1% ಇದೆ ಅಂತ. ಯಾವುದೇ ಕಾರಣಕ್ಕೂ 10 ಡೇಸಿಂದ 15 ಡೇಸು ಯೂರಿಯಾನ ಮಿಶ್ರಿತ ಇರೋದು ಯಾವುದೇ ಫೀಡ್ನ ಯೂಸ್ ಮಾಡಬಾರ್ದು. ಯಾವುದೇ ರಿಚ್ ಪ್ರೋಟೀನ್ ಇರೋದು, ಅಂದರೆ ರಿಚ್ ಪ್ರೋಟೀನ್ ಅಂದರೆ ಏನಂದರೆ ಸಾಸಿವೆ ಹಿಂಡಿ, ಕಡಲೆಕಾಯಿ ಹಿಂಡಿ, ಯಾವುದು ರಿಚ್ ಪ್ರೋಟೀನ್ ಇರೋದು ಯೂಸ್ ಮಾಡಬಾರ್ದು ಸರ್. ಈಗ ಕರು ಹಾಕ್ತು ಹೆಂಗೆ ಕರು ಹಾಕ್ತಕ್ಕಂದ್ರೆ ಸರ್ ಅಂಬ್ಲಿಗೆ ಸರ್ ನೀವು ರಾಗಿ ಅಂಬ್ಲಿ ಮಾಡಿರ್ತೀರ. ರಾಗಿ ಅಂಬ್ಲಿನೇ ಮಾಡಬೇಕು ಅಂತೇನಿಲ್ಲ. ಅಂಬ್ಲಿ ಕಾಸ್ಬೇಕಾದ್ಲೇ ಸ್ವಲ್ಪ ಚಕ್ಕೆ ಬೂಸ, ಗೋಧಿ ಚಕ್ಕೆ ಬೂಸ ಬರುತ್ತೆ ಸರ್. ಅದು ಗೋಧಿ ಹಿಟ್ಟಲ್ಲ, ಗೋಧಿ ಚಕ್ಕೆ ಬೂಸ ಅಂತಲೇ ಬರುತ್ತೆ. ಅಂಬ್ಲಿ ಒಳಗಡೆ ಅದು ಅಂಬ್ಲಿ ಆಗುತ್ತೆ. ಜೋಳದ ಹಿಟ್ಟಿದೆಯಲ್ಲ ಸರ್, ಅದೂ ಅಂಬ್ಲಿ ಆಗುತ್ತೆ. ಜೋಳದ ಹಿಟ್ಟನ್ನು ಹಾಕಿರೋದು ಅಂಬ್ಲಿ ಆಗುತ್ತೆ. 1 kg ಜೋಳದ ಹಿಟ್ಟು, ಒಂದು ಅರ್ಧ kg ಚಕ್ಕೆ ಬೂಸ, 1 kg ರಾಗಿ ಹಿಟ್ಟು, 3 ಮಿಕ್ಸ್ ಮಾಡಿ ನೀವು ಅಂಬ್ಲಿ ಮಾಡಿಬಿಟ್ರೆ ಅದಕ್ಕೆ ಸರ್ ಮಿನಿಮಮ್ ಒಂದು ಟೈಮಿಗೆ ಸರ್ 150ರಿಂದ 200 ಗ್ರಾಮ್ 150 ಗ್ರಾಮ್ ಮಿನಿಮಮ್ಮು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕ್ಬಿಟ್ರೆ ಕ್ಯಾಲ್ಸಿಯಂ ಮೇಂಟೈನ್ ಮಾಡ್ತಾ ಇರುತ್ತೆ. ಶಕ್ತಿ ನಿಶಕ್ತಿ ಆಗದಂಗೆ ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಯಾಕೆಂದರೆ ಕರು ಹಾಕ್ದಾಗ ಬ್ಲೀಡಿಂಗ್ ಎಲ್ಲ ಆಗಿರುತ್ತಲ್ಲ, ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಅಷ್ಟು ಮಿನಿಮಮ್ ಅಷ್ಟಾದ್ರೂ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ಹಾಲನ್ನ ಗ್ರೋತ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ರೈತರುಗಳೆಲ್ಲ ಏನು ಮಾಡ್ತಾಯಿದ್ದಾರೆ, ಕರು ಹಾಕ್ತು ಚೆನ್ನಾಗಿ ಫೀಡ್ ಹಾಕು, ಚೆನ್ನಾಗಿ ಮೇವು ಹಾಲು ಕರೆಕ್ಟಾಗಿ ಮಾಡಿಬಿಡ್ತಾರೆ ಸರ್. ಆವಾಗಲೇ ಆಗೇನಾಗುತ್ತೆ ಸರ್, ದೊಡ್ಡ ಪ್ರಾಬ್ಲಮ್ ಅಂತಂದರೆ ಹಸುಗಳು ಪ್ರಾಬ್ಲಮ್ ಜಾಸ್ತಿ, ಕೀಟೋಸಿಸ್ ಆಗುತ್ತೆ. ಇಮ್ಯುನಿಟಿ ಡೌನ್ ಆಯ್ತಂದ್ರೆ ಕೀಟೋಸಿಸ್ ಆಗುತ್ತೆ. ಇತ್ತೀಚೆಗಂತೂ ಸರ್ ಕರು ಹಾಕ್ತು ತೈಲೇರಿಯಾ ಬರ್ತಾ ಇರೋದು. ಏನಕ್ಕೆ? ಇಮ್ಯುನಿಟಿ ಡೌನ್ ಆದಾಗ ತೈಲೇರಿಯಾ ಬರ್ತಾಯಿದೆ ಸರ್. ನಾನು ತುಂಬ ಕಡೆ ಕೇಳಿದ್ದೀನಿ, ಕರು ಹಾಕ್ತು ಒಂದು 20 ದಿನ ಆಯಿತು, ಯಾಕೋ ಕಾಣೆ ನನ್ನ ಬಸ್ಸು ದಿನೇ ದಿನೇ ಮೇವು ಕಮ್ಮಿ ಮಾಡ್ತಾ ಬರ್ತಾಯಿದೆ, ತೈಲೇರಿಯಾ ಆಗ್ಬಿಟ್ಟಿದೆ. ತೈಲೇರಿಯಾ ಆಗ್ತಾರ ಕಾರಣನೇ ಅಷ್ಟು ಸರ್. ತುಂಬ ಜಾಸ್ತಿ ದಿನ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಬಾಡಿಲಿ ಇಮ್ಯುನಿಟಿ ಡೌನ್ ಆಯಿತು ಅಂದರೆ ಸರ್ ಆಟೋಮೆಟಿಕ್ಕು ವೇರಿಯೇಷನ್ ಆಗ್ತಾನೇ ಇರುತ್ತೆ. ಹಂಗಾಗಿ ಏನಂತ ಹೇಳ್ತೀನಿ, ಕರು ಹಾಕ್ತಾ ಆದಷ್ಟು ಬಾಣತಿ ಹೆಂಗೆ ಮೇಂಟೈನ್ ಮಾಡ್ತೀವಿ ಆ ಥರ 20 ದಿನ ಸರ್ ಅದನ್ನು ನಾವೆಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಹಾಲು ಜಾಸ್ತಿ ಕೊಡುತ್ತೆ ಸರ್. ಅದು ಒಂದು 20 ದಿನ, ಜಾಸ್ತಿ ದಿನ ಬೇಡ. ನೀವು ಯಾವ್ದಾದ್ರು ಫೀಡ್ ಹಾಕಿ ನಂಗೆ ತೊಂದರೆ ಇಲ್ಲ. ಯೂರಿಯಾ ಇರೋದು ಯಾವುದೇ ಕಾರಣಕ್ಕೂ ಫೀಡ್ ಹಾಕಬಾರ್ದು. ಕರು ಹಾಕಿ ಒಂದು 20 ದಿನ ಅದಾದಮೇಲೆ ಫೀಡಿಂಗ್ ಯೂಸ್ ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಅದಾದಮೇಲೆ ಸರ್ ಹಸುವಿನ ಸ್ವಲ್ಪ ಶಕ್ತಿ ಬಂದಿರುತ್ತೆ. ಹೆಂಗೆ ಸರ್ ಈಗ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು, 5 kg ಫೀಡ್ ತಿನ್ನುತ್ತೆ ಅಂತ ತಕ್ಷಣ ಸರ್ ಈಗ 15 ದಿನ ಆಯ್ತು 5 kg ಫೀಡ್ ಹಾಕೋದಲ್ಲ. 15 ದಿನ 10 ದಿನದಿಂದನೇ ಸರ್ ನಾವು ಅರ್ಧ kg ಫೀಡ್ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ 13 ದಿನ 1 kg ಹಾಕಿ, 15ನೇ ದಿನ ಇನ್ನೊಂದು kg ಜಾಸ್ತಿ ಮಾಡಿ, 20ನೇ ದಿನ 3 kgಗೆ ಹೋಗಿರ್ರಿ. ನಿಧಾನಕ್ಕೆ ನೀವು ಅಂಬ್ಲಿ ನಿಲ್ಲಿಸ್ಕೊಂಡು ಇದನ್ನು ಜಾಸ್ತಿ ಮಾಡ್ಕೋಬೇಕು. ಅಂಬ್ಲಿ ಏಕ್ದಮ್ ನಿಲ್ಲಿಸ್ಬಿಟ್ಟು ನೀವು ಏಕ್ದಮ್ ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದನ್ನು ದೊಡ್ಡ ಪ್ರಾಬ್ಲಮಿಗೆ ಸರ್. ಯಾವುದೇ ನೀವು ರೂಢಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕು ನೀವು. ಆಗ ಏನಾಗುತ್ತೆ, ನಿಮ್ಮದು 20 ಲೀಟ್ರ್ ಕೊಡಾಸು ಒಂದು ಟೈಮಿಗೆ 15 ಲೀಟ್ರ್ ಕೊಡಾಸು 8 ಲೀಟ್ರ್ ಕೊಡ್ತಾ ಇರುತ್ತೆ. 9 ದಿನೇ 1 ಲೀಟ್ರ್ ಜಂಪ್ ಆಗೇ ಆಗುತ್ತೆ 100%. ನೀವು ಏನಾದರೂ ಯಾವುದಾದ್ರೂ ಫೀಡ್ ಜಾಸ್ತಿ ಯೂಸ್ ಮಾಡಿದ್ರೆ ಒಂದು ಸಲ ಹಾಲು ಜಾಸ್ತಿ ಕೊಡುತ್ತೆ. ನಮ್ಮ ಕರಾಕ್ 3 ದಿನಕ್ಕೆ 15 ಲೀಟ್ರ್ ಹಾಲು ಬರ್ತೈತೆ. ಇನ್ನು ಒಂದು 20 ದಿನ ಆಗ್ಬಿಟ್ರೆ ಇನ್ನೂ 5 ಲೀಟ್ರ್ ಜಾಸ್ತಿ, ಖಂಡಿತ ಜಾಸ್ತಿ ಕೊಡಲ್ಲ ಸರ್. ಅದು ಇನ್ನೂ 3 ಲೀಟ್ರ್ ಡೌನ್ ಆಗುತ್ತೆ ಬಿಟ್ಟರೆ ಖಂಡಿತ ಜಾಸ್ತಿ ಕೊಡಲ್ಲ. ಅದು ಯಾವುದೇ ಕಾರಣಕ್ಕೂ ಡಯಟಲ್ಲಿರಲಿ ಸ್ಟಾರ್ಟಿಂಗು. ಆಮೇಲೆ ನೀವು ಎಷ್ಟು ಹಾಲು ಕೊಡ್ತೈತೆ ಅವ್ರ ಬಾಡಿಗೆ ಎಷ್ಟು ಬೇಕು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸರ್. ಇದೊಂದು ಹಸು ಸ್ವಲ್ಪ ಗೊಜ್ಜೆ. ಇದು ಯಾಕೆ ಗೊಜ್ಜೆ ಮಾಡ್ಕೊಂಡಿರುತ್ತೆ ಸರ್ ಅಂದರೆ, ಇದು ಇವತ್ತೂ ನನ್ನ ಹತ್ರ ನಾನು ಹೇಳಿದ್ನಲ್ಲ ಸರ್, ಇದೊಂದು ಹಸು ಕೊಟ್ಟಿಲ್ಲ ನಾನು ಅಂತ. ಅಂದರೆ ಈಗ ಹಸು ಜಾಸ್ತಿನೂ ಕರು ಹಾಕಿದೆ ಅಲ್ಲ, 7-8 ಕರು ಹಾಕಿದೆ. ನನ್ನ ಹತ್ರಕ್ಕೆ ಬಂದೆ ಒಂದು 8 ವರ್ಷ ಆಗಿದೆ. ಇವಾಗ 8 ವರ್ಷದಿಂದ ನನ್ನ ಹತ್ರ ಇದೆ. ಅವತ್ತಿಂದನೂ ಇವತ್ತಿನವರೆಗೂ ಸರ್ ಒಂದೇ ಜಾಗ ಬಿಟ್ಟರೆ ಜಾಗ ಇವತ್ತು ಚೇಂಜ್ ಮಾಡಿಲ್ಲ. ಅದು ಗೊಜ್ಜೆ ಆಗಿರಲಿ ಸರ್, ಅದೊಂದೇ ಜಾಗದಾಗ ಮಲ್ಕೋಬೇಕು ನೋಡಿ. ಅದಕ್ಕೆ ಇದು ಸ್ವಲ್ಪ ಗಲೀಜಾಗಿದೆ ಸಗಣಿ ಎಲ್ಲ. ಇದು ಇನ್ಯಾವ ಹಸುನೂ ಒಂದು ಸ್ವಲ್ಪನೂ ಗಲೀಜಿರಲ್ಲ. ನೀವು ಯಾವ ಹಸುನಾದ್ರೂ ನೋಡಿ ಸ್ವಲ್ಪನೂ ಗಲೀಜಿಲ್ಲ. ಇದೊಂದು ಹಸು ಮಾತ್ರ ಗೊಜ್ಜೆ ಆಗೇ ಇದೆ ನೋಡಿ. ಇದೊಂದು ನಿಮಗೆ ಏನಕ್ಕೆ ಸಿಗುತ್ತೆ ಅಂದರೆ, ನಿಮಗೆ ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಾನು. 8 ವರ್ಷದಿಂದ ದನ ಮೈ ತೊಳೆದಿಲ್ಲ ಅಂತ. ಈ ಹಸು ನಾನು ಮೈ ತೊಳೆದಾರೆ ಎಲ್ಲನೂ ಮೈ ತೊಳಿತಿದ್ದೆ. ಇದೊಂದು ಯಾಕೆ ಮೈ ನೋಡಿ, ಇದೊಂದು ಯಾವತ್ತಿಂದ ನೋಡಿ ಇದು ಈ ಥರ ಎಲ್ಲ ಆಗ್ಬಿಟ್ಟಿದೆ. ಇದರಿಂದ ಆಗೋದೇನು ಪ್ರಾಬ್ಲಮ್ ಖಂಡಿತ ಆಗಲ್ಲ ಸರ್. ಇದರಿಂದ ಪ್ರಾಬ್ಲಮ್ ಇಲ್ಲ. ಅದು ಏನೋ ಅದರದ್ದು ಅದೇ ಜಾಗದಾಗ ಮಲ್ಕೋಬೇಕು. ಅದ್ರ ಖುಷಿ ಸರ್. ಅದು ನಾನು ಅದ್ರ ಖುಷಿಗೆ ನಾನು ಅಡ್ಡಪಡಕ್ಕೆ ಹೋಗಿಲ್ಲ. ಅದ್ರ ಖುಷಿ ಅದಲ್ಲೇ ಮಲ್ಕೋಬೇಕು, ಮಲ್ಕೊಳ್ಳಿ. ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಏನಾಗಿಲ್ಲ. ನಮ್ಗೆ ಹಾಲು ಕೊಡಬೇಕು, ದಿನಕ್ಕೆ 30 ಲೀಟ್ರ್ ಹಾಲು ಕೊಡ್ತಾಯಿದ್ದೆ. ಅದ್ರ ಕೆಲಸ ನನಗೆ ಮಾಡ್ಕೊಡ್ತೈತೆ. ಕರಾಕಿ 2.5 ತಿಂಗಳಾಗಿದೆ ಈಗ. ಇದು 2.5 ತಿಂಗಳಾಗಿದೆ. ಇದ್ರ ಕರು ಇದೆ. ABS ಕೆಸನೋವು ಕೊಡಿಸಿದ್ದೆ. ಹೆಣ್ಗರು ಹಾಕಿದೆ. 8ನೇ ಕರು ಹೆಣ್ಗರು ಹಾಕಿರೋದು. ಇದುವರೆಗೂ ಓರಿ ಕರುನೇ ಹಾಕಿದ್ದು. ಹೆಣ್ಗರು ಹಾಕೋಕ್ಕೋಸ್ಕರನೇ 90% ಇದು ಕೊಡ್ದಂಗೆ ಮೇಂಟೈನ್ ಮಾಡಿದ್ದೆ ನಾನು. ಇದನ್ನ
ಯಾಕೆಂದರೆ ಸರ್ ಇದು ಈ ತಳಿ ಅದೇನಂತ ಗೊತ್ತಿಲ್ಲ, ನಾನು ತೊಗೊಂಬಂದಿದ್ದೆ ಇದನ್ನು, ಫಸ್ಟ್ ತೊಗೊಂಬಂದಿದ್ದನ್ನ ಒಂದು ಟೈಮ್ಗೆ ಸರ್ ಇದು 23, 24, 25ವರೆಗೂ ಹಾಲು ಬರುತ್ತೆ ಈ ವಸು ಹಂಗಾಗಿ ಇದೊಂದು ತಳಿಬೇಕು ಅಂತೇಳಿ ಈ ಸಲ ಕರು ಹಾಕಿದೆ ಇದು.